ಬಾಬು ಜಗಜೀವನ್ ರಾಮ್ ಹಾಗೂ ಅಂಬೇಡ್ಕರ್ ಜಯಂತಿ ಅದ್ದೂರಿಯಾಗಿ ಜರುಗಿದೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಐಗಳ ಮಲ್ಲಾಪುರ ಗ್ರಾಮದಲ್ಲಿ ಬೆಳಗ್ಗೆ 10:30ಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗ್ರಾಮ ಶಾಖೆ ವತಿಯಿಂದ ಮಾಜಿ ಉಪ ಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ 119ನೆಯ ಜಯಂತ್ಯೋತ್ಸವ ಹಾಗೂ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಮೆರವಣಿಗೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲಾ ಸಂಚಾಲಕರು ಆದ ಎಸ್ ದುರ್ಗೇಶ್ ಕೂಡ್ಲಿಗಿ, ಕಾರ್ಯಕ್ರಮದ ಉದ್ಘಾಟನೆ ಜಿಲ್ಲಾ ಸಂಘಟನಾ ಸಂಚಾಲಕರು ಆದ ಡಿಎಸ್ ದುರ್ಗೇಶ್ ಬೇಟಿಗುದ್ದಿ, ಕಂದಗಲ್ ಪರಶುರಾಮ್, ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಟಿ ಗಂಗಾಧರ್ ಹೊಸಹಳ್ಳಿ, ಸಿದ್ದಾಪುರ ಈಶ್ವರಪ್ಪ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ಕೂಡ್ಲಿಗಿ ತಾಲೂಕು ಸಂಚಾಲಕರು ಆದ ಬಡೇಲಡಕು ದುರ್ಗೇಶ್, ತಾಲೂಕು ಸಂಘಟನಾ ಸಂಚಾಲಕರು ಆದ ಚೌಡಾಪುರ ಬಸವರಾಜ್, ಕಾನಮಡುಗು ಪಕ್ಕೀರಪ್ಪ, ಮಾಲೆಹಳ್ಳಿ ಮಂಜಪ್ಪ, ಹೊಸಹಳ್ಳಿ ಕರಿಬಸಪ್ಪ, ಕೂಡ್ಲಿಗಿ ಅಜಯ್ ಕುಮಾರ್, ತಾಯಕನಹಳ್ಳಿ ಕೃಷ್ಣಪ್ಪ, ಐಗಳ ಮಲ್ಲಾಪುರ ತಾಲೂಕು ಖಜಾಂಚಿ ಜಿತೇಂದ್ರ ಎಚ್ ರಮೇಶ್, ಹುಡೆ ಮಂಜುನಾಥ್, ಕೂಡ್ಲಿಗಿ ಹೋಬಳಿ ಸಂಚಾಲಕರು ಹಿರೇ ಹೆಗ್ಡೇಳ್, ಫಕೀರಪ್ಪ, ಸಕಲಪುರದ ಹಟ್ಟಿ ಗಾಯಕ ಯಲ್ಲಪ್ಪ, ಮಹೇಶ್, ಗ್ರಾಮದ ನೂತನ ಸಂಚಾಲಕ ಎಚ್ ಶಿವಣ್ಣ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಂ ಗಾಳಿಪ್ಪ, ನಾಗರಾಜ್, ಮಾಜಿ ಅಧ್ಯಕ್ಷರು ವಿಎಸ್ಎಸ್ ಕಾರ್ಯದರ್ಶಿ ಮೂಗಪ್ಪ, ಸೋಮಶೇಖರ್, ಎಚ್ ಈರಪ್ಪ, ಎಚ್ ನಾಗರಾಜ್, ಕುಡ್ತಿನಿ, ಮಕ್ಕಿ ವೀರೇಶ್, ಗ್ರಾಮಸ್ಥರು, ಮಹಿಳೆಯರು, ಮಕ್ಕಳು, ಸುತ್ತಮುತ್ತಲಿನ ದಲಿತ ಬಾಂಧವರು ಉಪಸ್ಥಿತರಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದರೆ ನಾವು ಈ ವೇದಿಕೆಯ ಮೇಲೆ ಇವತ್ತು ಒಬ್ಬ ಜಿಲ್ಲಾ ಸಂಚಾಲಕರಾಗಿ, ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ, ತಾಲೂಕ್ ಸಂಚಾಲಕರಾಗಿ ನಾವೆಲ್ಲರೂ ಕೂಡ ಈ ಒಂದು ವೇದಿಕೆಯ ಮೇಲೆ, ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥವ್ರು ನಾವು ಇವತ್ತು ಕೂತ್ಕೊಂಡು ಬಂದಿದೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಿರ್ತಕ್ಕಂಥ ಕಷ್ಟಗಳನ್ನು ನೆನಪು ಮಾಡಿಕೊಂಡರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನದ 5ನೇ ತರಗತಿಯ ವಿದ್ಯಾರ್ಥಿ ದಶೆಯಲ್ಲಿ ಅವರ ಜೀವನ ಚರಿತ್ರೆಯನ್ನು ನೋಡಿದರೆ ನಮಗೆ ಮೈ ಜುಮ್ ಅನ್ನುವಂತಹ ವಿಚಾರ. ಬಂಧುಗಳೇ, ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಹೆಂಡತಿ ಮಕ್ಕಳನ್ನು ನೋಡಲಿಲ್ಲ, ಅವರ ಅಣ್ಣ ತಮ್ಮಂದಿರನ್ನು ನೋಡಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದ ನನ್ನ ಸಮಾಜವನ್ನು ಮುಖ್ಯವಾಹಿನಿಗೆ ತರಬೇಕಂತ ಹೇಳ್ಬಿಟ್ಟು ಅವರ ಕನಸಿತ್ತು. ಬಂಧುಗಳೇ, 5ನೇ ತರಗತಿ ಓದುವ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಓದಲು ಇವತ್ತು ಇರ್ತಕ್ಕಂಥ ಮುಂದುವರೆದ ಜನಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ಸ್ಕೂಲ್ ಒಳಗೆ ಹೋಗ್ತಾ ಇದ್ದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಮನೆಯಿಂದ ಒಂದು ಗೋಣಿ ಚೀಲವನ್ನು ತೆಗೆದುಕೊಂಡು ಬಂದು ಆ ಶಾಲೆಯಲ್ಲಿ ಶಿಕ್ಷಕರ ಕಲಿಸುವಂತಹ ಪಾಠಗಳನ್ನು ಕೇಳ್ತಿದ್ರು. ಅದು ಯಾವ ರೀತಿಯಿಂದ ಆ ಪಾಠಗಳನ್ನು ಕೇಳ್ತಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಬಂಧುಗಳೇ, ಅವರು ಒಳಗಡೆ ಪಾಠ ಮಾಡುವ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಿಟಕಿಯಲ್ಲಿ ಕೇಳ್ತಿದ್ರು ಅವರು ಮಾಡ್ತಕ್ಕಂಥ ಒಂದು ಪಾಠಗಳನ್ನು. ಅದರ ಪರವಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಕನಸಿತ್ತು. ಏನು ಕನಸಿತ್ತಂದ್ರೆ, ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ, ಹೊರಳಿನಲ್ಲಿ ನಮ್ಮ ಸಮುದಾಯದವರು ಮುಖ್ಯವಾಹಿನಿಗೆ ಬರಬೇಕಂತ ಅವರ ಕನಸಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಬರೆದಿರುವುದು ಬರೀ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಸಂವಿಧಾನ ಅಲ್ಲ. ಬಂಧುಗಳೇ, ಇವತ್ತು 2026ರಲ್ಲಿ ಎಲ್ಲರ ಮನೆಗಳಲ್ಲಿ, ಮನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡ್ತಿದ್ದಾರೆ. ಬಂಧುಗಳೇ, ಕಾರಣ ಇಷ್ಟೇ, ಇವತ್ತು ಈ ದೇಶದ ಪ್ರಧಾನಿಯಾಗಿರ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಈ ತಾಲೂಕಿನ ಈ ಕ್ಷೇತ್ರದ MLAಗಳಾಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷದಲ್ಲಿ ಅವರು ಇವತ್ತು ಈ ದೇಶದಲ್ಲಿ ಇದ್ದಾರೆ. ಬಂಧುಗಳೇ, ಹಾಗಾಗಿ ಅವರಿಗೆ ಆಗಿರ್ತಕ್ಕಂಥ ಕಷ್ಟಗಳು, ಅವರಿಗೆ ಅಂತ ನೋವುಗಳು, ಅವರು ನಿಜವಾಗ್ಲೂ ನಾವು ಹೇಳ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಮುಖಂಡರುಗಳ ಸಲಹೆ ಮೇರೆಗೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲಾ ಮುಖಂಡರ ಒಪ್ಪಿಗೆ ಮೇರೆಗೆ ಈ ಒಂದು ಪ್ರಕ್ರಿಯೆಯನ್ನ ಆಯ್ಕೆ ಮಾಡಿ ಘೋಷಣೆ ಮಾಡ್ತಿದ್ದೀವಿ. ಐಗಳು ಮಲ್ಲಾಪುರ ಗ್ರಾಮದ ಗ್ರಾಮ ಸಂಚಾಲಕರನ್ನಾಗಿ ಎಚ್ ಶಿವಣ್ಣ ಇವರನ್ನ ಆಯ್ಕೆ ಮಾಡಲಾಗಿದೆ. ಅವರು ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ಮನವಿ. ಶಿವಣ್ಣ ಅವರು ಈ ಸಂಘಟನೆಯನ್ನ ಶಿಸ್ತಿನಿಂದ, ಒಂದು ಸಂಘಟನೆಯ ಪ್ರಕಾರವಾಗಿ ಒಳ್ಳೆಯ ಒಂದು ಕೇರಿಗಳಿಗೆ ಸವಲತ್ತುಗಳನ್ನು ಕೊಡಿಸುವುದರ ಮೂಲಕ ಅವರು ಜವಾಬ್ದಾರಿಯುತವಾಗಿರ್ತಕ್ಕಂಥ ವ್ಯಕ್ತಿ.
ವರದಿ ಕೆತಿಪ್ಪೇಸ್ವಾಮಿ ಕೂಡ್ಲಿಗಿ, ನವಕರ್ನಾಟಕ ಟಿವಿ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.